ಇಂದಿಗೂ ಜೀವಂತವಾಗಿ ಜೀವಿಸುವ ದೇವರು ಇದ್ದಾನೆಂದ್ರೆ ಅದು ಯೇಸು ಸ್ವಾಮಿಯೊಬ್ಬನೇ. ಹಲ್ಲೆಲೂಯ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನನ್ನನ್ನು ಬಿಟ್ಟು ನೀವು ಯಾವ ತಂದೆ ಬಳಿಗೆ ಹೋಗಲಾರಿರಿ ಅಂತ. ಹಲ್ಲೆಲೂಯ. ಭೂ ಪರಲೋಕಗಳನ್ನು ಬೆಳಕನ್ನು ವಸ್ತ್ರವನ್ನಾಗಿ ಒದಿಸಿಕೊಂಡ ದೇವರು. ಹಲ್ಲೆಲೂಯ. ಆತನಿಗೆ ಸಮಾನನಾದ ದೇವರು ಯಾರೂ ಇಲ್ಲ. ಎಲ್ಲ ನಕ್ಷತ್ರಗಳಿಗೆ ಹೆಸರಿಟ್ಟು ಕರೆದಾತನು. ಅದಕ್ಕೆ ಅಬ್ರಾಹ್ಮಣನ ಕರೆದ ದೇವರು, ನಿನ್ನ ಕೈಲಾದರೆ ನಕ್ಷತ್ರಗಳು ಎಣಿಸು ಅಂದ. ಆಗಲ್ಲ ಸ್ವಾಮಿ. ಹೋಗಲಿ, ಭೂಮಿಯಲ್ಲಿರುವ ಈ ಉಸುಗನ್ನು ನೀನು ಆರಿಸು. ಆಗಲ್ಲ ಸ್ವಾಮಿ. ಆದರೂ ನಮ್ಮ ತಲೆಗೆ ಕೂದಲನ್ನು ಆರಿಸು. ಆಗಲ್ಲ ಸ್ವಾಮಿ. ಆದರೆ ದೇವ್ರು ಹೇಳ್ದ, ನಿನ್ನ ಕೂದಲುಗಳು ಎಣಿಕೆಯಲ್ಲಿದೆ. ನಿನ್ನ ಕೂದಲುಗಳು ನಿನಗೆ ಗೊತ್ತಿಲ್ಲ. ನಿನ್ನ ಕೂದಲು ಎಷ್ಟದವೋ ನನಗೆ, ನನ್ನ ದೃಷ್ಟಿ ನಿನ್ನ ಕೂದಲುಗಳು ಎಷ್ಟು, ನೀನೆಷ್ಟು ಉದ್ದ ಇದ್ದಿ, ಎಷ್ಟು ಹೈಟ್ ಇದ್ದಿ. ಈ